ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇಂದಿನ ಈ ವಿಡಿಯೋನ ನೀವೇನಾದರೂ ನೋಡಿದ್ರೆ ನೀವು ಮತ್ತು ಕನ್ಸ್ಟ್ರಕ್ಷನ್ ಕಂಪ್ನಿಗಳ ಮಧ್ಯೆ ಯಾವುದೇ ಜಗಳ ಆಗಲ್ಲ. ನೀವು ಕನ್ಸ್ಟ್ರಕ್ಷನ್ ಕಂಪ್ನಿ ಇರ್ಬೋದು, ನೀವು ನಿಮ್ಮ ಕಾಂಟ್ರಾಕ್ಟ್ ಇರ್ಬೋದು, ಇಲ್ಲ ನೀವು ನಿಮ್ಮ ಮೇಸ್ತ್ರಿ ಇಟ್ಕೊಂಡು ಕೆಲಸ ಮಾಡ್ತಿದ್ರು ಕೂಡ ಅವ್ರ ಜೊತೆ ಯಾವುದೇ ಕಾರಣಕ್ಕೂ ನೀವು ಜಗಳ ಮಾಡ್ಕೊಳ್ಳೋದಿಲ್ಲ. ಈಸಿಯಾಗಿ ಕೂಲಾಗಿ ನಿಮ್ಮ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ವೀಕ್ಷಕರೇ. ಅಷ್ಟೊಂದು ಒಂದು ಪ್ರಿಕಾಷನನ್ನು ತೊಗೊಂಬಂದಿದ್ದೀನಿ. ಪ್ರಿಕಾಷನ್ ಇದು ಅಂದರೆ ಫಸ್ಟೇ ತಿಳ್ಕೊಂಬಿಡ್ಬೇಕು, ಅಂದರೆ ಮೈಂಡ್ ಸೆಟ್ ಆಗಿಬಿಡ್ಬೇಕು. ಯಾವುದೇ ರೀತಿ ಸರ್ಪ್ರೈಸ್ ಇರಬಾರ್ದು ಕನ್ಸ್ಟ್ರಕ್ಷನಲ್ಲಿ. ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ತಿಳ್ಕೊಬೇಕು. ಸರ್ಪ್ರೈಸ್ ಅಂದರೆ ಬಜೆಟ್ ಸರ್ಪ್ರೈಸ್ ರೀ, ಅದೇ ತಾನೇ ಸರ್ಪ್ರೈಸ್. ಇನ್ನೇನು ಸರ್ಪ್ರೈಸ್ ಇರುತ್ತೆ? ಬಜೆಟ್ ಸರ್ಪ್ರೈಸ್. ಸೊ ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಬಿಡ್ತೀನಿ. 15 ಪಾಯಿಂಟ್ಸ್ ಇದೆ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಸೇವ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಏನು ಮಾಡ್ತಿರೋ ಬಿಡ್ತಾರೋ ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಯಾಕಂತಂದರೆ ಇವೆಲ್ಲದರಿಂದ ಏನಾಗುತ್ತೆ ಗೊತ್ತಾ, ನಾಳೆ ದಿನ ನಿಮ್ಮ ಮತ್ತು ಕನ್ಸ್ಟ್ರಕ್ಷನ್ ಕಂಪ್ನಿಗಳ ಮಧ್ಯೆ ಅಥವಾ ನಿಮ್ಮ ಕಾಂಟ್ರಾಕ್ಟ್ಗಳ ಮಧ್ಯೆ ಮನಸ್ತಾಪ ಬರೋ ಚಾನ್ಸಸ್ ಇರುತ್ತೆ. ಒಂದು ಸತಿ ಮನಸ್ತಾಪ ಬಂತು ಅಂತಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಹಾಳಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮ ಕನ್ಸ್ಟ್ರಕ್ಷನ್ ನಿಲ್ಲಿಸೋಗುತ್ತೆ. ಸೊ ನಿಮ್ಮ ಕನಸಿನ ಮನೆ ನನಸಾಗಲ್ಲ. ಅದಕ್ಕೆ ಹೇಳೋದು ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೇಕು ನೋಡೋಕೋರು ನಮ್ಮ ಹತ್ರ ಬನ್ನಿ, ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ. ಸೊ ಸ್ಟಾರ್ಟ್ ಮಾಡಿಬಿಡೋಣ, ಓಕೆನಾ? ಸೊ ಮೊದಲದಾಗಿ ಬರ್ತಾ ಇರೋದು ಫೈನಲೈಸ್ ದ ಎಲಿವೇಷನ್ ಅಪ್ರೆಂಟ್. ಮುಂಚೆನೇ ಎಲಿವೇಷನಲ್ಲಿ ಏನು ಬರುತ್ತೆ, ಏನು ಬರಲ್ಲ, ಎಷ್ಟಾಗುತ್ತೆ, ಚೇಂಜ್ ಮಾಡಿದ್ರೆ ಎಷ್ಟು ಆಗ್ಬೋದು. ಯೂಶ್ವಲಿ ಕಂಪ್ನಿಗಳವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಎಲಿವೇಷನ್ ಅಂತ ಬಂದಾಗ ಅರೌಂಡ್ 80,000ಇಂದ 1 ಲ್ಯಾಕ್ವರೆಗೆ ಬಜೆಟ್ ಕೊಟ್ಟಿರ್ತಾರೆ. ಅಂದರೆ ಈ ಬಜೆಟಲ್ಲಿ ಕ್ಲಿಯರ್ ಮಾಡಿದ್ರೆ ನಮ್ಮ ಪ್ಯಾಕೇಜಸ್ಸಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ಯೂಶ್ವಲಿ ನಿಮ್ಮ ಮನೆ ಮುಗಿಯೋ ಟೈಮಲ್ಲಿ ಆ ಎಲಿವೇಷನ್ 2 to 3 ಟೈಮ್ ಜಾಸ್ತಿ ಆಗಿರುತ್ತೆ. 2 ಲಕ್ಷ 3 ಲಕ್ಷ ಈ ಥರ ಹೊರಟೋಗ್ಬಿಡುತ್ತೆ ವೀಕ್ಷಕರೇ. ದಿಸ್ ಈಸ್ ರಿಯಾಲಿಟಿ. ನಾನು ಇರೋದನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಸೊ ದಯವಿಟ್ಟು ಅಪ್ರಂಟೇ ಮಾತಾಡ್ಕೊಂಬಿಡಿ. ಎಷ್ಟಕ್ಕೆ ನಮಗೆ ಎಲಿವೇಷನ್ ಕೊಡ್ತಾ ಇದ್ದೀರಾ, ಎಷ್ಟಕ್ಕೆ ಮುಗಿಸ್ಕೊಡ್ತೀರಾ ಅಷ್ಟೇ, ಓಕೆನಾ? ಜಾಸ್ತಿ ಅಂತಂದರೆ ಒಂದು ಯೂಶ್ವಲಿ 80,000ದಿಂದ 1 ಲಕ್ಷ ಇರುತ್ತೆ. ಅದರಲ್ಲೇ ಮುಗ್ಸೋಕ್ಕೆ ಟ್ರೈ ಮಾಡಿ, ಓಕೆನಾ? ಸಿಂಪಲ್ ಆಗಿರಲಿ. ಅದಕ್ಕೆ ಐಡಿಯಾ ಬೇಕಾ ನಿಮಗೆ? ಎಲಿವೇಷನ್ಗೆ ಐಡಿಯಾ ಬೇಕಾ? ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾವ್ಯಾವ ರೀತಿ ಎಲಿವೇಷನ್ ಮಾಡ್ಬೋದು ಅಂತ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇದು ನಂಬರ್ 1. ನಂಬರ್ 2 ಬರ್ತವಂಥದ್ದು ಗ್ಯಾಸ್ ಲೈನ್ ಕಾಸ್ಟ್ ಫೈನಲೈಸ್. ಅಂದರೆ ಗ್ಯಾಸ್ ಲೈನ್ ಇರುತ್ತಲ್ವ ನಿಮ್ಮ ಮನೆ ಅಂತ ಬಂದಾಗ, ಯಾರು ಬಾಡಿಗೆ ಮನೆ ಎಸ್ಪೆಷಲಿ ರೆಂಟಲ್ ಹೌಸಸನ್ನು ಮಾಡ್ತಾಯಿದ್ರೆ, ಮಲ್ಟಿಪಲ್ ಹೌಸಸ್ ಬರ್ತಾಯಿದೆ. ಸೊ ಇಲ್ಲಿ ಗ್ಯಾಸ್ ಲೈನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೂ ಕೂಡ ಒಂದು ಬಜೆಟ್ ಅಂತ ಕಂಪ್ನಿಯವರು ನಿಗದಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 30,000 40,000 ನಿಗದಿ ಮಾಡಿರ್ತಾರೆ. ಬಟ್ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಬೇಕು. ಯಾಕಂತಂದರೆ 30,000 to 40,000 ಯಾವ ಗೇಜ್ ಕೊಡ್ತಾ ಇದ್ರೆ, ಗೇಜ್ ಇದೆ ರೀ, ಬೇರೆ ಬೇರೆ ಗೇಜ್ ಇರುತ್ತೆ. 0.8 0.9 1 mm 1.2 mm ಈ ರೀತಿ ಬೇರೆ ಬೇರೆ ಗೇಜ್ ಇರುತ್ತೆ. ಅಂದರೆ ದಪ್ಪ ಒಂದು ಪೈಪ್ಲೈನ್ ಹೋಗ್ತಾಯಿದೆ ಅಂತಂದರೆ ಅದರೊಳಗಡೆ ಕಾಪರ್ ಪೈಪ್ ಇರುತ್ತೆ ಗೊತ್ತಾ. ಕಾಪರ್ ಪೈಪ್ನ ದಪ್ಪ ಎಷ್ಟಿರುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರೇಟ್ ಚೇಂಜ್ ಆಗುತ್ತೆ. ಇಲ್ಲಿ 100 ರೂಪೀಸಿಂದ ಆಲ್ಮೋಸ್ಟ್ 170 ರೂಪೀಸ್ವರೆಗೂ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ವೀಕ್ಷಕರು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಫಸ್ಟೇ ಕೇಳಬೇಕು, ನಮಗೆ 1 mm ತೊಗೊಳ್ಳಿ, ಸ್ವಲ್ಪ ಕಾಸ್ಟ್ಲಿ, ಬಟ್ ಅದರ ಪರವಾಗಿಲ್ಲ, ಮಾತಾಡಿಕೊಂಡು ಎಷ್ಟು ದೂರ ಬರುತ್ತೆ ಅಂತ ಫಸ್ಟೇ ಅದನ್ನು ನೀವು ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಫೈನಲೈಸ್ ಮಾಡ್ಕೊಂಡ್ಬಿಟ್ರೆ ನಾಳೆ ದಿನ ನಿಮ್ಮ ಮಧ್ಯೆ ಮನಸ್ತಾಪ ಬರಲ್ಲ. ಅವ್ರು ಹೇಳೋದು 60,000 ಆಗಿದೆ, 70,000 ಆಗಿದೆ, ನೀವು ಹೇಳೋದಿಲ್ಲ ನೀವು 34,000ದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಈ ರೀತಿ ಸಮಸ್ಯೆಗಳು ಬರಬಾರ್ದು ಅಂತಂದರೆ ನೀವು ಮುಂಚೆನೇ ಫೈನಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ಲಾಸ್ ಇಂಟಿಗ್ರೇಷನನ್ನು ಫೈನಲೈಸ್ ಮಾಡ್ಕೊಳ್ಳಿ. ಗ್ಲಾಸ್ ಇಂಟಿಗ್ರೇಷನ್ ಅಂದರೆ ಏನು, ಗ್ಲಾಸ್ ಎಲ್ಲೆಲ್ಲಿ ಬರುತ್ತೆ, ಎಷ್ಟು mm ಬರುತ್ತೆ ಅಂದರೆ, ಆ್ಯಂಡ್ ಯಾವ ಬ್ರ್ಯಾಂಡ್ ಬರುತ್ತೆ, ಬ್ರ್ಯಾಂಡ್ ಆಮೇಲೆ ಹೇಳ್ತೀನಿ. ಸೊ ಗ್ಲಾಸನ್ನು ನೀವು ಯೂಶ್ವಲಿ ಬರುವಂಥದ್ದು ನಿಮಗೆ ಎಲಿವೇಷನಲ್ಲೂ ಗ್ಲಾಸ್ ಬರುತ್ತೆ, ರೈಲಿಂಗ್ಸಲ್ಲಿ ಗ್ಲಾಸ್ ಬರುತ್ತೆ, ಬಾಲ್ಕನಿಯಲ್ಲಿ ಗ್ಲಾಸ್ ಬರುತ್ತೆ, ಪಾರ್ಟಿಷನಲ್ಲಿ ಗ್ಲಾಸ್ ಬರುತ್ತೆ, ವಿಂಡೋಸ್ ಮತ್ತು ಈ ನಮ್ಮ ಫ್ರೆಂಚ್ ವಿಂಡೋಸಲ್ಲಿ ಗ್ಲಾಸ್ ಬರುತ್ತೆ, ಬಾತ್ರೂಮಲ್ಲಿ ಗ್ಲಾಸ್ ಬರುತ್ತೆ, ದೇವರ ಮನೆ ಡೋರಲ್ಲೂ ಕೂಡ ಗ್ಲಾಸ್ ಬರುತ್ತೆ. ಸೊ ಗ್ಲಾಸ್ ಎಲ್ಲೆಲ್ಲಿ ಬರುತ್ತೆ, ಯಾವ ಬ್ರ್ಯಾಂಡ್ ಬರುತ್ತೆ, ಯಾವ ಥಿಕ್ನೆಸ್ ಬರುತ್ತೆ, ಅದಕ್ಕೆ ರೇಟ್ ಎಷ್ಟಾಗುತ್ತೆ, ಬಜೆಟ್ ಎಷ್ಟು ಕೊಟ್ಟಿದ್ದೀರಾ ನೀವು ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಜನರಿಗೆ ಇದು ಗೊತ್ತೇ ಇಲ್ಲ, ಓಕೆನಾ? ಸೊ ಲಾಸ್ಟಲ್ಲಿ ಎಲ್ಲ ಪ್ರಾಜೆಕ್ಟ್ ಮುಗಿದ್ಮೇಲೆ, ಸರ್ ನಿಮ್ಮದು ಗ್ಲಾಸ್ ಬಿಲ್ ಇಷ್ಟಾಗಿದೆ, 1 ಲಕ್ಷ ಆಗಿದೆ ಕೊಡಿ ಅಂದರೆ ನೀವು ಗ್ಲಾಸ್ ಬಿಲ್ಲ ಅದೇನು ಅಂತ ಕೇಳ್ತೀರಾ, ಓಕೆನಾ? ಸೊ ಅದು ಸರ್ಪ್ರೈಸ್. ನಾನು ಹೇಳಿದ್ನಲ್ಲ, ಸೊ ಬಜೆಟ್ ಸರ್ಪ್ರೈಸ್ ಬೇಡ ಅಂತಂದರೆ ಈಗಲೇ ಮಾತಾಡ್ಕೊಳ್ಳಿ. ಯಾವ ಗ್ಲಾಸ್ ಎಲ್ಲಿ ಬರುತ್ತೆ, ನಿಮಗೆ ಎಲ್ಲಿ ಬೇಕು ಗ್ಲಾಸ್, ಎಸ್ಪೆಷಲಿ ರೈಲಿಂಗ್ಸಲ್ಲಿ ಗ್ಲಾಸ್ ಬೇಕಾ, ಬಾಲ್ಕನಿಲಿ ಗ್ಲಾಸ್ ಬೇಕಾ, ಮನೆ ಎದುರುಗಡೆ ಬಾಲ್ಕನಿ ಬರುತ್ತೆ ಗೊತ್ತಾ, ಅಲ್ಲಿ ಗ್ಲಾಸ್ ಬೇಕೇ ಬೇಕು, ಗ್ಲಾಸ್ ಬೇಕಾ, ಎಲ್ಲೆಲ್ಲಿ ಬೇಕು, ಯಾವ್ಯಾವ ಕಡೆ ಬೇಕು, ಥಿಕ್ನೆಸ್ ಎಷ್ಟು ಬೇಕು, ಆ್ಯಂಡ್ ಅದು ಟಫನ್ ಬೇಕಾ, ನಾರ್ಮಲ್ ಬೇಕಾ, ಅದಕ್ಕೆ ಫಿಟ್ಟಿಂಗ್ಸ್ ಫಿಶ್ ಮೌತ್ ಬೇಕಾ, ಮಾಮೂಲಿ ಬೇಕಾ, ಹುಕ್ ಹಾಕ್ತಾರೆ ಗೊತ್ತಾ, ಹುಕ್ ಬೇಕಾ, ಅವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ಲಾಸ್ ಇಂಟಿಗ್ರೇಷನನ್ನು ನೀವು ಮಾಡಿಕೊಳ್ಳೇಬೇಕು. ಸೊ ನೆಕ್ಸ್ಟ್ ಬರ್ತಾ ಇರೋದು ಟೆರಸ್ ಡೆವಲಪ್ಮೆಂಟ್ ಡೀಟೇಲ್ ಫೈನಲೈಸ್. ಅಂದರೆ ಟೆರಸಲ್ಲಿ ಏನೇನು ಮಾಡಿಸ್ತಾರೆ ನೀವು, ದಟ್ಸ್ ಆಲ್ ಸಪ್ರೇಟ್. ಈಗಲೇ ಹೇಳ್ತಾ ಇದ್ದೀನಿ, ಯಾವುದೇ
ಯಾವುದೇ ಕಂಪ್ನಿಗಳು ಕೂಡ ಟೆರಸಲ್ಲಿ ಅದು ಮಾಡ್ಕೊಡ್ತೀವಿ ಇದನ್ನು ಮಾಡ್ಕೊಡ್ತೀವಿ ಯಾರು ಮಾಡ್ಕೊಡೋದಿಲ್ಲ. ಮನೆ ಮುಗಿಸ್ತೀವಿ ಅಷ್ಟೇ ಕೆಲಸ. ಬಟ್ ನೀವೇನು ಅನ್ಕೊಂಡ್ಬಿಡ್ತೀರಾ, ಮನೆ ಕಟ್ಟಿದ್ಮೇಲೆ ಅದ್ಮೇಲೆ ಟೆರಸ್ ಇವರೇ ಮಾಡ್ಕೊಡ್ಬೇಕಲ್ವಾ, ಟೆರಸಲ್ಲಿ ಹೆಡ್ ರೂಮ್ ಮಾಡ್ಕೊಡ್ಬೇಕು, ಇಲ್ಲ ಕೆಲವೊಬ್ರು ಹೆಡ್ ರೂಮನ್ನು ಸ್ವಲ್ಪ ರೂಮಾಗಿ ಮಾಡಿಕೊಡಿ ಅಂತ ಹೇಳ್ತಾರೆ. ಟ್ಯಾಂಕ್ ರೂಮ್ ಬರುತ್ತೆ, ಟ್ಯಾಂಕ್ ರೂಮನ್ನು ಒಂದು ಸ್ಮಾಲ್ ಮನೆ ಥರ ಮಾಡಿಕೊಡಿ, ಪ್ಯಾಂಟ್ರಿ ಥರ ಮಾಡ್ಕೊಡಿ ಅನ್ನೋರು ಇರ್ತಾರೆ, ಸ್ಟೋರ್ ರೂಮ್ ಥರ ಮಾಡ್ಕೊಡಿ ಅಂತಾರೆ. ಸೊ ಹೆಡ್ ರೂಮ್, ಟ್ಯಾಂಕ್ ರೂಮ್, ಲಿಫ್ಟ್ ಹಾಕೋರಿಗೆ ಲಿಫ್ಟ್ ರೂಮ್, ಈ ರೀತಿ ಬೇರೆ ಬೇರೆ ರೂಮ್ಗಳು ಬರುತ್ತೆ. ಬಟ್ಟೆ ಒಣಸೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗುತ್ತೆ. ಜೊತೆಯಲ್ಲಿ ನಿಮಗೆ ಈ ಏನು ಹಾಕ್ತೀವಿ ನಾವು, ಸೋಲಾರ್ ಹಾಕ್ತೀವಿ ಅಂದ್ಕೊಳ್ಳಿ, ಸೋಲಾರ್ಗೆ ನೀವು ಕೆಲವೊಂದು ಅದಕ್ಕೊಂದು ಸ್ಟ್ರಕ್ಚರ್ ಬೇಕು ಮಾಡಿಕೊಡ್ಬೇಕಾಗುತ್ತೆ. ಸೊ ಅದ್ರ ಜೊತೆಯಲ್ಲಿ ಸೋಲಾರ್ ವಾಟರ್ ಹೀಟರ್ ಹಾಕ್ತೀರಾ, ಅದಕ್ಕೆ ಪ್ಲಂಬಿಂಗ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಈ ರೀತಿ ಟೆರಸಲ್ಲಿ ಕೆಲವರು ರೂಫಿಂಗ್ ಮಾಡಿಸ್ತಾರೆ, ಆ ರೂಫಿಂಗ್ ಮಾಡ್ಕೊಡ್ಬೇಕಾಗುತ್ತೆ. ಸೊ ಈ ರೀತಿ ಟೆರಸ್ ಡೆವಲಪ್ಮೆಂಟೇ ದೊಡ್ಡ ಕತೆ ಇದೆ ರೀ. ನಾನು ಅದ್ರ ಬಗ್ಗೆ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಂಬರ್ತೀನಿ, ಟೆರಸಲ್ಲಿ ಏನೇನು ಮಾಡಿಸ್ಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಸಪ್ರೇಟ್, ದೀಸ್ ಆಲ್ ಆರ್ ಸಪ್ರೇಟ್. ಲಾಸ್ಟಲ್ಲಿ ನಿಮ್ಗೆ ಅದನ್ನು ಹಾಕ್ತಾರೆ. ಅದಕ್ಕೆ ದಯವಿಟ್ಟು ಮುಂಚೆನೇ ಇದನ್ನೆಲ್ಲ ದಯವಿಟ್ಟು ಮಾತಾಡ್ಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಡೋರ್ ಮತ್ತು ವಿಂಡೋಸ್ನ ಫುಲ್ ವುಡ್ ಹೋಗ್ತಾ ಇದ್ರೆ ಯಾವ ರೀತಿ ವುಡ್ ಹಾಕ್ತೀರಾ, ಅದನ್ನು ಎಲ್ಲಿಂದ ತೊಗೊಂಬರ್ತೀರಾ, ಕಾಸ್ಟ್ ಎಷ್ಟಾಗುತ್ತೆ, ಇದನ್ನು ದಯವಿಟ್ಟು ಗಮನದಿಟ್ಕೊಳ್ಳಿ. ಬರ್ಮಾ ಬಾರ್ಡರ್ ಇರುತ್ತೆ, ಹುಣಸೂರು ಟೀಕ್ ಇರುತ್ತೆ, ಬೇರೆ 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 ಕಡೆ ಟೀಕ್ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಬೆಲೆ ಇರುತ್ತೆ. ಅಂತ ಸೀಸನ್ ಒಂದು ಬೆಲೆ ಇರುತ್ತೆ, ಮೀಡಿಯಮ್ ಸೀಸನ್ ಒಂದು ಬೆಲೆ ಇರುತ್ತೆ, ಎಲ್ಲ ಸೇಫ್ಟಿ ಮೇಲೆ ಹೋಗುತ್ತೆ ಇದು ಆ್ಯಕ್ಚುಲಿ. ಸೊ ಇದನ್ನು ಕೂಡ ನೀವು ಇಲ್ಲಿ ಮುಂಚೆನೇ ಫೈನಲೈಸ್ ಮಾಡ್ಕೊಬೇಕಾಗತ್ತೆ. ಯಾವ ವುಡ್ಡು ಎಷ್ಟಾಗುತ್ತೆ, ಎಲ್ಲಿಂದ ತೊಗೊಂಬರ್ತಾ ಇದ್ದೀರಾ. ಯಾಕಂತಂದರೆ ಇವತ್ತೇನು ಮಾತಾಡ್ಕೊಂಡಿಲ್ಲ ಅಂದ್ಕೊಳ್ಳಿ. ಸೊ ನಾಳೆ ದಿನ ಏನಾಗುತ್ತೆ ಅಂದರೆ ಅದು ತಂದಿರೋದೇ ಬೇರೆ, ನೀವು ಮಾತಾಡಿರೋದೇ ಬೇರೆ, ರೇಟ್ ಆಗಿರೋದೇ ಬೇರೆ. ಸೊ ಅದಕ್ಕೆ ಯಾಕಂದರೆ ವುಡ್ದು ಕಾಸ್ಟ್ ಇದೆಲ್ಲ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈಗಲೇ ಮಾತಾಡ್ಕೊಂಡಿರೋದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಬರ್ತಂತೂ ಹಾರ್ಡ್ವೇರ್ಗಳ ಬ್ರ್ಯಾಂಡ್ ಫೈನಲೈಸ್ ಮಾಡ್ಕೊಳ್ಳುವಂಥದ್ದು. ಹಾರ್ಡ್ವೇರ್ ಅಂದರೆ ಏನು, ಲೈಕ್ ಡೋರ್ ಇಂಜಸ್ ಇರ್ಬೋದು, ಡೋರ್ ಹ್ಯಾಂಡಲ್ ಇರ್ಬೋದು, ಟೈಲ್ ಇರ್ಬೋದು, ಫಿಟ್ಟಿಂಗ್ ಇರ್ಬೋದು, ಪೇಂಟ್ ಇರ್ಬೋದು, ವಯರ್ ಇರ್ಬೋದು, ಇವುಗಳ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ನೀವು. ಯಾಕಂತಂದರೆ ಒಂದರಿಂದ ಒಂದು ಬ್ರ್ಯಾಂಡಿಗೆ ರೇಟ್ ಚೇಂಜ್ ಆಗುತ್ತೆ ವೀಕ್ಷಕರೇ. ಇವತ್ತು ಪೇಂಟ್ ಅಂತ ಬಂದಾಗ ಏಷ್ಯನ್ ಪೇಂಟ್ ರೇಟೇ ಬೇರೆ ಇರುತ್ತೆ, ಬಿರ್ಲಾ ಪೇಂಟೇ ಬೇರೆ ಇರುತ್ತೆ. ಸೊ ಬಿರ್ಲಾ ಓಪಸ್ ಅಂತ ಬರುತ್ತೆ ನೋಡಿ, ಎಲ್ಲ ಬೇರೆ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋಣ, ಬಟ್ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಏನಾಗ್ತದೆ, ಹೊಸ ಬ್ರ್ಯಾಂಡ್ಗಳು ಮಾರ್ಕೆಟಿಗೆ ಬಂದಾಗ ಅವುಗಳ ರೇಟ್ ಚೇಂಜ್ ಆಗುತ್ತೆ. ಕೆಲವೊಂದು ಕಮ್ಮಿ ರೇಟಿಗೆ ಕೊಡ್ತಾರೆ, ಈಗ ಆಲ್ರೆಡಿ ಇರೋರು ತುಂಬ ಜಾಸ್ತಿ ಹೇಳ್ತಾರೆ. ಸೊ ನೀವು ಮುಂಚೆನೇ ಯಾವ ಬ್ರ್ಯಾಂಡಿನ
ಫಿಟ್ಟಿಂಗ್ಸ್ ಬರುತ್ತೆ, ಡೋರ್ ಫಿಟ್ಟಿಂಗ್ಸ್ ಇರ್ಬೋದು, ಹ್ಯಾಂಡಲ್ಗಳಿರ್ಬೋದು, ಅದು ತುಂಬ ಇಂಪಾರ್ಟೆಂಟು. ನೀವು ಚಿಕ್ಕದಾಗಿ ಸ್ಮಾಲ್ ಒಂದು ಬೋಲ್ಟ್ ಇರುತ್ತೆ ಗೊತ್ತಾ, ಆ ಬೋಲ್ಟ್ ಇದೆಯಲ್ಲ ನಿಮ್ಗೆ 30 ರೂಪಾಯಿಗೂ ಸಿಗುತ್ತೆ, 300 ರೂಪಾಯಿಗೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ಬ್ರ್ಯಾಂಡು, ಯಾವ ಕ್ವಾಲಿಟಿ ಅನ್ನೋದನ್ನು ದಯವಿಟ್ಟು ಗಮನದಲ್ಲಿ ಮುಂಚೆನೇ ಮಾತಾಡ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಡ್ರೈನೇಜ್ ಫಿಟ್ ಡೀಟೇಲ್ಸ್. ಅಂದರೆ ನಿಮ್ಮದು ಡ್ರೈನ್ ಇಲ್ಲ ಅಂದ್ಕೊಳ್ಳೋಣ, ಓಕೆನಾ. ಸೊ ಡ್ರೈನೇಜ್ ಇಲ್ಲ, ಆಲ್ಮೋಸ್ಟ್ ಎಲ್ಲೂ ಡ್ರೈನೇಜ್ ಇರೋಲ್ಲ, ಎಲ್ಲ ಪಿಟ್ ಮಾಡ್ಕೊತಾರೆ. ಸೊ ಪಿಟ್ ಮಾಡೋದು ಕೂಡ ನಿಮ್ಮದೇ ಜವಾಬ್ದಾರಿ. ಸೊ ಪಿಟ್ಗೆ ಲೈನ್ ತೊಗೊಂಡು ಹೋಗೋದು ನಿಮ್ಮದೇ ಜವಾಬ್ದಾರಿ. ಸೊ ಪಿಟ್ ಲೈನು, ಪಿಟ್ಟದು ಅಗಲ, ಪಿಟ್ಟದು ಆಳ, ಪ್ರತಿಯೊಂದನ್ನು ಕೂಡ ನೀವೇ ಮಾಡಿಸ್ಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಪಿಟ್ ಜೊತೆಯಲ್ಲಿ ಇದು ಬರುತ್ತೆ, ಅರ್ಥಿಂಗ್ ಬರುತ್ತೆ ಗೊತ್ತಾ, ಎಲೆಕ್ಟ್ರಿಕಲ್ ಅರ್ಥಿಂಗ್, ಅದು ಕೂಡ ನಿಮ್ಮದೇ ಕೆಲಸ ರೀ, ಅದು ಕೂಡ ನಿಮ್ಮದೇ ಜವಾಬ್ದಾರಿ. ಕಂಪ್ನಿಗಳವ್ರು ಯಾರೋ ತೊಗೊಳ್ಳಲ್ಲ, ದಟ್ಸ್ ಅಡಿಷ್ನಲ್. ಅಂದರೆ ಅವ್ರು ಮಾಡಿಕೊಡ್ತಾರೆ, ಬಟ್ ಅಡಿಷ್ನಲ್ ಸರ್ಪ್ರೈಸ್, ದೀಸ್ ಆರ್ ಆಲ್ ಸರ್ಪ್ರೈಸ್ ಕಾಸ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಪಿಟ್ಟಿಯ ಎಲ್ಲಿಂದ ಇಷ್ಟು ದೂರ ತೊಗೊಂಡು ಹೋಗ್ತಾ ಇದ್ದೀರಾ, ಇಲ್ಲ ಡ್ರೈನ್ ಇದೆ, BBMP ಲಿಮಿಟ್ಸಲ್ಲಿ ಇದ್ದೀರಾ ನೀವು, ನಿಮಗೊಂದು ಡ್ರೈನ್ ವ್ಯವಸ್ಥೆ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ಲೈನ್ ಎಷ್ಟು ದೂರ ಹೋಗುತ್ತೆ, ಸೊ ಕನೆಕ್ಷನ್ ಯಾವ ರೀತಿಯಿಂದ ಬರಬೇಕು, ಅದ್ರ ಕಾಸ್ಟ್ ಎಷ್ಟಾಗುತ್ತೆ, ಇದು ಕೂಡ ನೀವು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಂಡಿರುವಂಥದ್ದು ತುಂಬ ಒಳ್ಳೆಯದು ವೀಕ್ಷಕರೇ. ಗೊತ್ತಾಯ್ತಲ್ವಾ. ಅರ್ಥಿಂಗು ಅಷ್ಟೇ ತುಂಬ ಡೀಪ್ ಹೋಗಬೇಕು, ಅಂದರೆ ಸಮ್ ಡೀಪ್ಸ್ ಹೋಗಬೇಕಾಗುತ್ತೆ. ಸೊ ಆ ಡೀಪ್ ಎಷ್ಟು ಹೋಗಬೇಕು, ಏನು ಕತೆ, ಏನು ಮಟೀರಿಯಲ್ ಹಾಕಬೇಕು, ಯಾವ ರೀತಿ ವೈರಿಂಗ್ ಬೇಕು, ಇದನ್ನು ಕೂಡ ನೀವು ಮುಂಚೆನೇ ಮಾಡ್ಕೊಂಡಿರೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಬರ್ತಾರಂತೂ ವೈರಿಂಗ್, ಬ್ರ್ಯಾಂಡ್ ಎಷ್ಟು ಸ್ಕ್ವೇರ್ ವೈರನ್ನು ಯೂಸ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಮೇನು ಕಂಬ ಇರುತ್ತೆ ಗೊತ್ತಾ, ಕಂಬದಿಂದ ಮೇನ್ ಬರುವಂತಹ ಬಸ್ ಬಾರ್ಗೆ ಬರುವಂತಹ ವೈರಿಂಗ್ ಎಷ್ಟು, ಬಸ್ ಬಾರ್ ಎಷ್ಟು ದೊಡ್ಡದು ಆಗ್ತಾ ಇದ್ದೀರಾ, ಬಸ್ ಬಾರಿಂದ ಮೀಟ್ರಿಗೆ ಹೋಗೋ ವೈರಿಂಗ್ ಎಷ್ಟು, ಮೀಟ್ರಿಂದ MCBಗಳಿಗೆ ಬರುವಂಥ ವೈರಿಂಗ್ ಎಷ್ಟು, ಸ್ಕ್ವೇರ್ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಅಲ್ಲಿಂದ ಮನೆಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುವಂಥ ವೈರಿಂಗ್ ಯಾವ ಬ್ರ್ಯಾಂಡು, ಎಷ್ಟು ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಮ್ಯಾಟ್ರಸ್ ಆಗುತ್ತೆ ವೀಕ್ಷಕರೇ. ನಾಳೆ ದಿನ ಸ್ಕ್ವೇರ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ನಿಮಗೆ ಪ್ರೈಸಿಂಗ್ ಕೂಡ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಬಟ್ ಒಂದು ಡೀಟೇಲ್ಸ್ ತೊಗೊಳೋದ್ರಲ್ಲಿ ಏನಿದೆ, ಡೆಫಿನೆಟ್ಲಿ ಇದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮಟೀರಿಯಲ್ ಶಿಫ್ಟಿಂಗ್ ಚಾರ್ಜಸ್. ಅಂದರೆ ನಿಮ್ಮ ಮನೆ ಆಗ್ತಾ ಏನಾಗುತ್ತೆ ಅಂತಂದರೆ ಗಾರ್ಬೇಜಸ್ ಪೈಲಪ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಇಲ್ಲಿ ಜಾಗ ಮಾತಾಡ್ಕೊಬೇಕು, ಅದನ್ನು ಹೇಳ್ತೀನಿ. ಸೊ ಆ ಗಾರ್ಬೇಜಸ್ಸನ್ನು ಶಿಪ್ಪಿಂಗ್ ಮಾಡೋದಿರುತ್ತಲ್ಲ, ಅದನ್ನು ಕೂಡ ಇಲ್ಲಿ ನಿಮಗೆ ಚಾರ್ಜಸ್ ನಿಮ್ಮದೇ ಆಗಿರುತ್ತೆ. ಯಾವ ಕಂಪ್ನಿಗಳು ಕೂಡ ತೊಗೊಳ್ಳೋದಿಲ್ಲ. ಬಟ್ ಎಷ್ಟು ತೊಗೊತೀರಾ, ಯಾವ ಗಾಡಿ ತೊಗೊಂಬರ್ತಾ ಇದ್ದೀರಾ, ಒಂದು ವೆಹಿಕಲ್ಗೆ ಏನು ಚಾರ್ಜ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಯೂಶ್ವಲಿ ಏನು ಮಾಡ್ತಾರೆ ಗೊತ್ತಾ, ಇದಕ್ಕೆ ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಯಾವ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾ ಇದ್ದೀರಾ, ಪರ್ ಟ್ರ್ಯಾಕ್ಟರ್ ಇಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ನೀವು ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮುಂಚೆನೇ ಮಾತಾಡ್ಕೊಂಬಿಡಿ, ಯಾವುದು ಲೈಕ್ ಎಲ್ಲ ಅವ್ರ ಹತ್ರನೇ ಮಾಡಿಸಿ ಅಂತ ಹೇಳ್ತಾ ಇಲ್ಲ, ಫಸ್ಟ್ ಮಾತಾಡ್ಕೊಳ್ಳಿ, ಕ್ಲಾರಿಟಿ ತೊಗೊಂಬಿಡಿ. ಇದು ನೀವು ಮಾಡ್ತೀರಾ, ಇದು ನಾವು ಮಾಡಬೇಕಾ, ರೇಟ್ ಎಷ್ಟಾಗುತ್ತೆ, ಏನಾಗುತ್ತೆ, ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ತಲೆ ಬಿಸಿನೇ ಇಲ್ಲ ತಾನೆ. ಸೊ ಅದೇ ರೀತಿಯಲ್ಲಿ ಈ ವಿಡಿಯೋ ಸೇವ್ ಮಾಡ್ಕೊಬೇಕು ನೀವು, ಅದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಶೆಡ್ಡನ್ನು ಮಾಡುವಂಥದ್ದು, ನಾಳೆ ದಿನ ಶೆಡ್ಡನ್ನು ತೆಗೆಯುವಂಥದ್ದು. ಇದನ್ನು ಯಾರು ನೋಡ್ಕೊತಾರೆ, ಯಾರು ಚಾರ್ಜಸ್, ಯಾರ ಹಣೆ ಮೇಲೆ, ಯಾರ ತಲೆ ಮೇಲೆ ಬರುತ್ತೆ, ಇದನ್ನು ಕೂಡ ನೀವು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಬೇಕಾಗುತ್ತೆ. ಕನ್ಸ್ಟ್ರಕ್ಷನ್ ಕಂಪ್ನಿಗಳ ಜೊತೆ ಶೆಡ್ ಮಾಡೋದಕ್ಕೆ ಮೆಟೀರಿಯಲ್ ನೀವು ಕೊಡಿಸ್ತಿರೋ, ಅವರೇ ತೊಗೊಂಬರ್ತಾರೋ, ಶೆಡ್ ಬೇಕೇ ಬೇಕು. ಪ್ರತಿಯೊಂದಕ್ಕೂ ಒಂದು ಗ್ರೌಂಡ್ ಫ್ಲೋರ್ ಆಗೋ ತನಕನಾದರೂ ಶೆಡ್ ಬೇಕೇ ಬೇಕು, G+1 ಆಗೋ ತನಕನಾದರೂ ಶೆಡ್ ಬೇಕೇ ಬೇಕಾಗುತ್ತೆ. ಸೊ ಆ ಶೆಡ್ ಮಾಡೋದಕ್ಕೆ ಏನು ಖರ್ಚಾಗುತ್ತೆ, ಡೋರ್ ಬೇಕು, ಅದಕ್ಕೆ ವೈರಿಂಗ್ ಬೇಕು, ಅದಕ್ಕೊಂದು ಬಾತ್ರೂಮ್ ಕ್ರಿಯೇಟ್ ಮಾಡಬೇಕು. ಸೊ ಇವೆಲ್ಲದಕ್ಕೂ ಕೂಡ ನೀವು ಮಾತಾಡ್ಕೊಬೇಕಾಗತ್ತೆ ವೀಕ್ಷಕರೇ, ಓಕೆನಾ. ನಾಳೆ ದಿನ ಶೆಡ್ ಎಲ್ಲ ಮುಗೀತು, ನಿಮ್ಮ ಮನೆಯೆಲ್ಲ ಮುಗೀತು, ಶೆಡ್ ತೊಗೊಂಡೋಗೋದು ಖರ್ಚು ಯಾರ್ದು, ಅದನ್ನು ಕೂಡ ನೀವೇ ಮಾತಾಡ್ಕೊಬೇಕು. ಯಾಕಂದರೆ ನಾಳೆ ದಿನ ನಿಮ್ಮ ಕಾಂಟ್ರಾಕ್ಟರ್ ನಿಮ್ಮ ಮಟೀರಿಯಲ್ಲೇ ಮಾಡಿರ್ತಾನೆ, ನಾನು ಹೊಡೆಯೋದಿಲ್ಲಪ್ಪ ನೀವೇ ಹೊಡ್ಕೊಳ್ರಿ ಅಂತ ಹೋದ ಅಂತಂದರೆ ಯಾರನ್ನ ಕೇಳ್ತೀರಾ, ನೀವು ಮತ್ತೆ ಬೇರೆಯವ್ರನ್ನ ಕರ್ಸ್ಬಿಟ್ಟು ಆ ಶೆಡ್ಡನ್ನು ಒಡಿಸಿ ತೆಗಿಬೇಕಾಗುತ್ತೆ, ಖರ್ಚು ಚಾರ್ಜಸ್ ತಾನೆ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಂಡಿರೋದು ತುಂಬ ಒಳ್ಳೆಯದು ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ವಾಟರ್ ಆ್ಯಂಡ್ ಪವರ್ ಚಾರ್ಜಸ್. ಆಲ್ಮೋಸ್ಟ್ ಇದು ನಿಮ್ಮದೇ ಇರುತ್ತೆ ವೀಕ್ಷಕರೇ. ಸೊ ಬಟ್ ಮಾತಾಡ್ಕೊಬೇಕು. ಸೊ ವಾಟರ್ ಎಷ್ಟು ಒಂದು ಇದಿರುತ್ತೆ ಅಂದರೆ ಟ್ಯಾಂಕರ್ ಇರುತ್ತೆ ಅಂದ್ಕೊಳ್ಳಿ, ಓಕೆನಾ. ಸೊ ಟ್ಯಾಂಕರ್ ಅವ್ರ ಹತ್ರ ಮುಂಚೆನೇ ಮಾತಾಡ್ಕೊಬೇಕಾಗುತ್ತೆ, ಇಲ್ಲ ಬೋರ್ ಇದ್ದರೆ ಬೆಸ್ಟ್, ಚೆನ್ನಾಗಿರುತ್ತೆ. ಸೊ ಆವಾಗೇ ನಿಮ್ಗಂತ ವಾಟರ್ ಚಾರ್ಜಸ್ ಬರೋಲ್ಲ, ಬಟ್ ಪವರ್ ಚಾರ್ಜಸ್ ಬಂದೇ ಬರುತ್ತೆ. ಸೊ ಎಂಟೈರ್ ಪವರ್ ಚಾರ್ಜಸ್ ನಿಮ್ಮದೇ ಇರುತ್ತೆ. ಸೊ ಇದು ನಾಳೆ ದಿನ ನೀವು ಸರ್ಪ್ರೈಸ್ ಆಗೋ ಬದಲು ಇವಾಗಲೇ ಅದನ್ನು ತಿಳ್ಕೊಂಡು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ವೀಕ್ಷಕರ. ಜೊತೆಯಲ್ಲಿ ಬರುವಂಥದ್ದು ಫುಡ್ ಚಾರ್ಜಸ್ ಅಂತಂದರೆ ನೋಡಿ, ಟೀಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಇವಾಗ ಮೋಲ್ಡ್ ಎಲ್ಲ ಹಾಕ್ತಾರೆ, ಆವಾಗ ನಿಮ್ಮ ಗ್ಯಾಂಗ್ ಎಲ್ಲ ಬರ್ತಾರೆ, ಅವರಿಗೆಲ್ಲ ಫುಲ್ ಊಟದ ವ್ಯವಸ್ಥೆ ಇರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿ. ಹೌದು, ಕಂಪ್ನಿಯವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಟೀನು ಕೊಡಿಸಿಲ್ಲ ಅಂದರೆ ಹೆಂಗೆ ರೀ, ಎಸ್ಪೆಷಲಿ. ಸೊ ಟೀ ಚಾರ್ಜಸ್ಸು ಕೂಡ ನಿಮಗೆ ಬರುತ್ತೆ, ಒಂದು 2,000-3,000 ರೂಪಾಯಿ ಪರ್ ಮಂತ್ ಬರ್ಬೋದು. ಬಟ್ ಅದೇ ನಿಮಗೆ 30,000-40,000 ಆಗೋಯ್ತಲ್ವಾ. ಸೊ ದಟ್ಸ್ ಇನ್ಕ್ಲೂಡೆಡ್. ಇದು ಇನ್ಕ್ಲೂಡೆಡಾ, ನಾವು ಕೊಡಬೇಕಾ, ಹೇಗೆ ಮಾತಾಡ್ಕೊಂಡಿರೋದು ಒಳ್ಳೆಯದು ಅಥವಾ ನಿಮ್ಮ ಗಮನದಲ್ಲಿರೋದು ಒಳ್ಳೆಯದು. CCTV ಚಾರ್ಜಸ್ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಪ್ರತಿಯೊಂದು ಮನೆ ಓನರ್ಗಳು ಕೂಡ ತಮ್ಮ ಕನ್ಸ್ಟ್ರಕ್ಷನ್ ಮಾಡೋ ಜಾಗದಲ್ಲಿ ಎದುರುಗಡೆ ಒಂದು ಪೋಲ್ ಇರುತ್ತೆ, ಇಲ್ಲ ಒಂದು ಕಡೆ ಒಂದು ಒಳ್ಳೆ CCTV ಹಾಕ್ಸೋದಂತೂ ತುಂಬ ಇಂಪಾರ್ಟೆಂಟು. ಈ CCTV ಆಲ್ಮೋಸ್ಟ್ ಒಂದು 6,000 to 7,000 ರೂಪೀಸ್ ಆಗುತ್ತೆ ಪರ್ ಮಂತ್. ನಿಮಗೆ ಆಲ್ಮೋಸ್ಟ್ 300 ರೂಪೀಸ್ ಇದಕ್ಕೆ ರೀಚಾರ್ಜ್ ಕೂಡ ಮಾಡಬೇಕಾಗತ್ತೆ. ಇವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿ, ಗೊತ್ತಾಯ್ತಲ್ವಾ. ಸೊ ನೀವೇ ಮಾಡಿಸ್ಬೇಕು, ನೀವೇ CCTV ಹಾಕಿಸ್ಬೇಕು, ರೀಚಾರ್ಜ್ ಮಾಡಬೇಕು, ಎಲ್ಲ ಮಾನಿಟ್ರಿಂಗ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇದು ಯಾವ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಕೂಡ
ನಿಮಗೆ ಇಲ್ಲಿ ಪ್ರಾಮಿಸ್ ಮಾಡೋದಿಲ್ಲ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ನೇಬರ್ ಸೈಟ್ ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್. ಹೌದು ವೀಕ್ಷಕರೇ, ಏನು ಶೆಡ್ ಕಟ್ತೀರೋ ಅದು ನೇಬರ್ ಸೈಟಲ್ಲೇ ಕಟ್ಟಬೇಕಾಗತ್ತೆ. ಏನು ಡಂಪ್ ಮಾಡ್ತೀರಲ್ವಾ ಮಟೀರಿಯಲ್, ಅದು ಕೂಡ ಪಕ್ಕದ ಸೈಟ್ಗೆ ಹಾಕಬೇಕಾಗತ್ತೆ. ಕೆಲವೊಂದು ಸೈಟ್ ಓನರ್ಗಳು ಅದಕ್ಕೆ ಚಾರ್ಜ್ ಕೂಡ ಮಾಡ್ತಾರೆ, ಯಾರು ನಿಮಗೆ ಫ್ರೀಯಾಗಿ ಕೊಡೋದಿಲ್ಲ ಇವಾಗ. ಅಥವಾ ಲಾಸ್ಟಲ್ಲಿ ಏನಾದರೂ ಒಂದು ಫೇವರ್ ಕೇಳ್ತಾರೆ, ಇವತ್ತೆಲ್ಲ ಯೂಸ್ ಮಾಡ್ಕೊಳ್ಳಿ ಬಟ್ ಲಾಸ್ಟಲ್ಲಿ ಒಂದು ಕಂಪೌಂಡ್ ಹಾಕ್ಸ್ಕೊಡ್ಬೇಕು, ಆ ಥರ ಈ ಥರ ಎಕ್ಸೆಟ್ರಾ ಒಂದು ಇದ್ದೇ ಇರುತ್ತೆ. ದಯವಿಟ್ಟು ಇದನ್ನು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಳ್ಳೋದ್ರಿಂದ ನಾಳೆ ದಿನ ನಿಮಗೆ ಸರ್ಪ್ರೈಸ್ ಬರೋದಿಲ್ಲ. ಇಲ್ಲ ಕೆಲವೊಬ್ಬರು ಇಲ್ಲಿ ಶೆಡ್ ಕಟ್ಕೊತಾ ಇದ್ದಾರೆ, ಓಕೆ ನೋ ಪ್ರಾಬ್ಲಮ್, ಒಂದು 2,000 ರೂಪಾಯಿ ತಿಂಗಳಿಗೆ ನಮಗೆ ರೆಂಟ್ ಕೊಡಿ ಅಂತ ಕೇಳೋರು ಇರ್ತಾರೆ. ಸೊ ನೀವು ಸ್ಟಾರ್ಟಿಂಗಲ್ಲೇ ನಿಮ್ಮ ಪಕ್ಕದವ್ರ ಹತ್ರ ನಿಮ್ಮ ಜಾಗ ತೊಗೊತಾ ಇದ್ದರೆ ಅದಕ್ಕೆ ರಿಟರ್ನ್ ಏನು ಬೇಕು ನಿಮಗೆ ಅಂತ ನೀವು ಈಗಲೇ ಕೇಳ್ಕೊಂಡ್ಬಿಡ್ಬೇಕು. ಪರವಾಗಿಲ್ಲ ಬಿಟ್ಟರೆ ಆಮೇಲೆ ನೋಡ್ಕೊಳ್ಳೋಣ ಅಂತಂದರೆ ನೋ ಈಗಲೇ ಹೇಳಿ ನಮಗೆ ಏನು ಬೇಕು ಅಂತ ನೀವು ಕೇಳ್ಕೊಂಡು ಇಟ್ಕೊಂಡ್ರೆ ದಟ್ಸ್ ವೆರಿ ನೈಸ್. ಜಗಳ ಅದೊಂದು ಬರೋದಿಲ್ಲ, ನಾಳೆ ದಿನ ಗಲಾಟೆ ಆಗೋ ಚಾನ್ಸಸ್ ಇರೋದಿಲ್ಲ. ಸ್ಟಾರ್ಟಿಂಗಲ್ಲೇ ಎವ್ರಿಥಿಂಗ್ ಇಸ್ ಶಾರ್ಟೆಡ್, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು ನಿಮಗೆ, ಓಕೆನಾ. ಸೊ ನೆಕ್ಸ್ಟ್ ಫೈನಲ್ ಆಗಿ ಬರ್ತಕ್ಕಂಥದ್ದು ರೋಡ್ ಕಟಿಂಗ್ ಚಾರ್ಜಸ್. ಎಸ್, ರೋಡ್ ಕಟಿಂಗ್ ಚಾರ್ಜಸ್ ಆನ್ ಯು. ಇಲ್ಲಿ ನೀವು ಪರ್ಮಿಷನ್ ಕೂಡ ತೊಗೊಂಬರ್ಬೇಕು, ಜೊತೆಯಲ್ಲಿ ಚಾರ್ಜಸ್ ಕೂಡ ಕೊಡಬೇಕು. ಎಲ್ಲ ಕೆಲವೊಬ್ರು ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರು ಅವರೇ ಮಾಡಿಕೊಡ್ತಾರೆ, ಅಂದರೆ ಪರ್ಮಿಷನ್ ತಂದು ಕೊಡ್ತಾರೆ, ಬಟ್ ಚಾರ್ಜಸ್ ನೀವೇ ಕೊಡಬೇಕಾಗುತ್ತೆ ವೀಕ್ಷಕರೇ. ರೋಡ್ ಕಟಿಂಗ್ ಚಾರ್ಜಸ್ಸು ಕೂಡ ಅಷ್ಟೇ ಡಿಪೆಂಡ್ಸ್ ಇರುತ್ತೆ, ಎಷ್ಟು ದೂರ ತೊಗೊಂಡು ಹೋಗ್ತೀರಾ, ಏನು ಕತೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಬರುವಂಥದ್ದು ವೀಕ್ಷಕರೇ. ಸೊ ಆದ್ದರಿಂದ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗ್ಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳ ಜೊತೆ ಮಾತಾಡಿಕೊಂಡ್ರೆ ನಿಮಗಾಗಲಿ, ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರಿಗಾಗಲಿ, ಕಾಂಟ್ರಾಕ್ಟ್ಗಾಗಲಿ, ಮೇಸ್ತ್ರಿಗಳಿಗಾಗಲಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲಿ ಬರೋದಿಲ್ಲ. ಜೊತೆಲಿ ಇನ್ನೊಂದು ಸೇರಿಸ್ಬಿಡ್ತೇನೆ ರೀ, ಲೇಬರ್ ಇನ್ಶೂರೆನ್ಸ್. ಹೌದು ವೀಕ್ಷಕರೇ, ಲೇಬರ್ ಇನ್ಶೂರೆನ್ಸ್ ಕೂಡ ನಿಮ್ಮದಲ್ಲ, ಓಕೆನಾ. ಲೇಬರ್ ಇನ್ಶೂರೆನ್ಸ್ ನಿಮ್ಮದಲ್ಲ, ಲೇಬರ್ ಇನ್ಶೂರೆನ್ಸ್ ಬರುವಂಥದ್ದು ಕನ್ಸ್ಟ್ರಕ್ಷನ್ ಕಂಪ್ನಿಗಳಂಥವ್ರದ್ದು. ಯಾವ ಮೇಸ್ತ್ರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಆ ಲೇಬರ್ ಇನ್ಶೂರೆನ್ಸ್ ನೀವೇ ಮಾಡಿಸ್ಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಮೇಸ್ತ್ರಿ ಕೆಲವೊಂದು ಕಾಂಟ್ರಾಕ್ಟರ್ಗಳು ಲೇಬರ್ ಇನ್ಶೂರೆನ್ಸನ್ನು ತಗೊಳ್ಳೋದಿಲ್ಲ, ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಸೊ ಅವರು ಏನೋ ಹೆಚ್ಚು ಕಮ್ಮಿ ಆಯಿತು, ಯಾರು ಲೇಬರ್ ಮೇಲಿಂದ ಮಾಡದೆ ಏನೋ ತೊಂದರೆ ಆಯಿತು ಅಂತಂದರೆ ಅವ್ರು ಓಡೋಗ್ಬಿಡ್ತಾರೆ ಅಷ್ಟೇ. ಆವಾಗ ನಿಮ್ಮ ಲೇಬರ್ ನಿಮ್ಮ ಜವಾಬ್ದಾರಿ. ಬಟ್ ಆದರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಬಂದಾಗ ಲೇಬರ್ ಇನ್ಶೂರೆನ್ಸು, ಲೇಬರನ್ನು ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಬಟ್ ನೋಡ್ಕೊಳ್ಳೋದು ಒಳ್ಳೇದಲ್ವಾ. ಸೊ ಯಾರಾದರೂ ಲೇಬರ್ಗಳು ಯಾವ ರೀತಿ ಸಾರ್ವೆಗಳ ಮೇಲೆ ಹತ್ತುತ್ತಾ ಇದ್ದಾರೆ, ಸೇಫ್ಟಿ ಬೆಲ್ಟ್ಸ್ ಅಂತ ಇರುತ್ತೆ, ಸೇಫ್ಟಿ ಬೆಲ್ಟ್ ಯೂಸ್ ಮಾಡ್ತಾ ಇದ್ದಾರೋ ಇಲ್ವೋ, ನೀಟಾಗಿ ಇದನ್ನು ಸಾರ್ವೆ ಕಟ್ಕೊಂಡಿದ್ದಾರೋ ಇಲ್ವೋ, ಇವನ್ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಬಿಟ್ಬಿಡೋದಲ್ಲ, ನೀವು ಒಂಚೂರು ನೋಡ್ತಾ ಇದ್ದರೆ ನಾಳೆ ದಿನ ಪಾಪ ಯಾರ್ದೋ ಒಂದು ಜೀವ ಹಾನಿ ಆಗುವಂಥದ್ದು, ಅಂಗವಿಕಲರಾಗುವಂಥದ್ದು ತಪ್ಪತ್ತೆ. ತುಂಬ ಕಡೆ ಆಗಿದೆ ರೀ, ಮತ್ತು ಇದು ಆಗೋದೇ ಇಲ್ಲ ಗುರು ಅಂತ ಅಂದ್ಕೊಂಬಿಡಿ. ನಾನೇ ನೋಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ನಾನು ವರ್ಕ್ ಮಾಡ್ತಾಯಿದ್ವಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿಲಿ, ನಾನು ವರ್ಕ್ ಮಾಡ್ತಾಯಿದ್ದೆ ಮುಂಚೆ, ಫೀಲ್ಡಲ್ಲಿ ಇರ್ತಾಯಿದ್ದೆ, ಡೆವಲಪರ್ ಹತ್ರ ವರ್ಕ್ ಮಾಡ್ತಾಯಿದ್ದಾರೆ. ಆವಾಗ ಈ ಥರ ಇನ್ಸಿಡೆಂಟ್ಗಳೆಲ್ಲ ಆಗಿದೆ, ನೋಡಿದ್ದೀನಿ. ಸೊ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಯಾರಿಗೂ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳಿ. ಎಸ್ಪೆಷಲಿ ಸಂಪ್ ಕ್ರಿಯೇಟ್ ಮಾಡ್ತಾರೆ, ಸಂಪಿನ ಮುಚ್ಚಳವನ್ನು ಹಾಕಿಡಿ ವೀಕ್ಷಕರೇ. ತುಂಬ ಮೇಸ್ತ್ರಿ ಮಕ್ಕಳು ಸಂಪಲ್ಲಿ ಬಿದ್ದು ತೀರ್ಕೊಂಡಿದ್ದೆಲ್ಲ ಆಗಿದೆ. ಇವೆಲ್ಲ ಆಗಬಾರ್ದು. ನಮ್ಮನೆ ಕಟ್ತಾ ಇದ್ದೀವಿ, ಒಳ್ಳೆ ರೀತಿಲಿ ಮುಗಿಬೇಕು ಕೆಲಸ, ಯಾವುದೇ ಅವಘಡ ಆಗಬಾರ್ದು ಅಂತಂದರೆ ದಯವಿಟ್ಟು ಲೇಬರ್ ಮೇಲೆ ಗಮನ ಇರಲಿ. ಲೇಬರ ಮಕ್ಕಳಿರ್ತಾರೆ ಗೊತ್ತಾ, ಅವ್ರ ಮೇಲೆ ಗಮನ ಇರಲಿ. ಸಂಪು ಆಲ್ವೇಸ್ ಕ್ಲೋಸ್ ಇರಲೇಬೇಕು, ಗೊತ್ತಾಯ್ತಲ್ವಾ. ಸೊ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಸೊ ಈ ರೀತಿ ತುಂಬ ಪಾಯಿಂಟ್ಸ್ಗಳಿದೆ ನಿಮಗೋಸ್ಕರ, ಟೆಕ್ನಿಕಲ್ ಪಾಯಿಂಟ್ಸ್ಗಳಿದೆ. ಸೊ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ತೊಗೊಂಬರ್ತೀನಿ, ಮಟೀರಿಯಲ್ ಕಾಸ್ಟ್ ತೊಗೊಂಬರ್ತೀನಿ ಇಮಿಡಿಯೇಟ್ಲಿ. ಇದಾದ ನಂತರ ಮತ್ತೆ ಸೇಫ್ಟಿ ಇಶ್ಯೂಸ್ ಇರ್ಬೋದು, ಟೆರಸಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಏನು ಕಾಸ್ಟ್ ಆಗುತ್ತೆ, ಹಿಡನ್ ಕಾಸ್ಟ್ ಏನೇನುಗಳಿರ್ತವೆ, ಮಿಸ್ಟೇಕ್ಸ್ ಏನೇನು ಮಾಡ್ತೀರ ನೀವೇ ನಿಂತ್ಕೊಂಡು ಮನೆ ಕಟ್ಟಿಸ್ತಾ ಇದ್ರೆ, ಪ್ರತಿಯೊಂದು ವಿಚಾರಗಳನ್ನು ಕೂಡ ತೊಗೊಂಬರ್ತೀನಿ. ಆ್ಯಂಡ್ ಫೈನಲ್ ಆಗಿ ಮಧ್ಯದಲ್ಲಿ ನೋಡಿದ್ರಲ್ಲ, ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವೆಲ್ಲದರ ಗಮನ ನಾವೇ ಇಟ್ಕೊತೀವಿ, ನಾನೇ ಹೇಳ್ತೀನಿ ತಾನೆ. ಸೊ ನಿಮಗೇನು ಯೋಚನೆ ಬೇಡ ವೀಕ್ಷಕರೇ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿ ಬರೀಬೋದು. ನನಸಿನ ಮನೆ ನನಸಾಗುತ್ತೆ ವೀಕ್ಷಕರೇ. ಕನಸಿನ ಮನೆಯಲ್ಲ, ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮ ಹತ್ರ ಬಂದರೆ ಅದು ನನಸಿನ ಮನೆ ಅಂತಲೇ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದು, ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.